ಈ ಕೊನೆ ಚುನಾವಣೆ ಮುದ್ದೇಬೇಳ ಮತಕ್ಷೇತ್ರದಿಂದ ಅಂತ ಹೇಳಿದ್ದೀನಿ. ಸ್ವಲ್ಪ ಮುದ್ದೇಬೇಳ ಮತಕ್ಷೇತ್ರ, ಮುದ್ದೇಬೇಳ 2028ಕ್ಕೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮಹಿಳಾ ಮೀಸಲಾತಿ ಎಲ್ಲ ಕ್ಷೇತ್ರ ವಿಂಗಡಣೆ ಆಗ್ತೈತಿ. 28ಕ್ಕಾದ್ರೆ ವಿಂಗಡಣೆ ಆಗಬೇಕು. ನಾ ಏನ್ರಿ ಹೇಳಿಕೆ ಕೊಟ್ಟಿದ್ದಕ್ಕೇನ್ರಿ ಓಟ್ ಹೆಚ್ಚು ಬಂದವ ಅಂತ ತಿಳಿದ್ರೆ ನನಗೆ ಮೈನಸ್ ಆಗಿದೆ. ಈಗ ಇವ್ ರಿಟೈರ್ ಆಗ್ತೀನಿ ನಾನು ಇವ್ನಿಗೆ ಯಾಕೆ ಓಟ್ ಹಾಕ್ಬೇಕು ತಗೋಬಾ ಅಂತೇಳಿ ಭಾಳಷ್ಟು ಮಂದಿ ವಿರುದ್ಧ ಮಾಡ್ಯಾರ ಓಟು. ಈಗ ಇವ ಯುದ್ಧ ಮಾಡೋಕ್ಕಿಂತ ಮೊದಲೇ ಇವ ಕೈ ಎತ್ತಿಬಿಟ್ಟಾನ ಅಂತೇಳಿ ಎಷ್ಟೋ ಮಂದಿ ನಮ್ಮಿಂದ ದೂರ ಆಗ್ಯಾರ. ಎಲ್ಲಿವರೆಗೂ ಭಗವಂತ ಆವಿಷ್ಯ ಕೊಡ್ತಾನೆ, ಎಲ್ಲಿವರೆಗೂ ಜನರು ನಮ್ಮನ್ನು ಬಯಸ್ತಾರೋ ಅಲ್ಲಿವರೆಗೂ ಮಾತ್ರ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಕೂಡ ನಿನ್ನೆ ಕೂಡ ಹೇಳಿದ್ದಾರೆ, ಮುಂದಿನ ಚುನಾವಣೆ ಮತ್ತೆ ನನ್ನ ನೇತೃತ್ವದಲ್ಲೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಬೇರೆಯವ್ರಿಗೆ ಬೇರೆ ನ್ಯಾಯನ ಹೇಳ್ರಿ ನೋಡೋಣ. ಬೇರೆ ಒಬ್ಬೊಬ್ರಿಗೊಂದೊಂದು ನ್ಯಾಯನ ಅನಿವಾರ್ಯತೆ. ಜನರ ಒತ್ತಡಕ್ಕೋಸ್ಕರ ಜನರ ಭಾವನೆಗೆ ಸ್ಪಂದಿಸಿ ಇರಬೇಕಾದಂಥದ್ದು ಒಬ್ಬ ರಾಜಕೀಯ ವ್ಯಕ್ತಿಯ ಧರ್ಮ. ನಿಮ್ಮ ಸ್ವಂತ ನಿರ್ಧಾರಗಳು ಇಲ್ಲಿ ಅಪ್ರಸ್ತುತ. ನಿಮ್ಮ ಸ್ವಂತ ನಿರ್ಧಾರಗಳು ಅಪ್ರಸ್ತುತ ಆಗ್ತಾವೆ. ಜನರ ಅಭಿಪ್ರಾಯ ಮೇರೆಗೆ ನಾವು ಕೆಲಸವನ್ನು ಮಾಡಬೇಕು. ಜನರ ಅಭಿಪ್ರಾಯ ಮೇರೆಗೆ ರಾಜಕೀಯ ಜೀವನದ ಭವಿಷ್ಯಕ್ಕೆ ನಾವು ಕೈ ಹಾಕಬೇಕು. ಜನರು ನಾಳೆ ಬೇಡ ಅಂದರೂ ನಾವು ಕೈ ಹಾಕಿದ್ರೆ ಪರಿಣಾಮ ಏನಾಗುತ್ತೆ? ಹೀಗೆ ಮತ್ತೆ